ಮುಸ್ಲಿಂ ಲೀಗ್ ತಾನು ಆಡಳಿತಕ್ಕೆ ಬಂದ ನಂತರದಲ್ಲಿ ಆರಂಭದಲ್ಲೇ ಒಂದು ಮಾತು ಹೇಳಿತ್ತು, ಕೇರಳದ ನೆಲದಲ್ಲಿ ನಮ್ಮ ಮಾತೆ ನಡೆಯೋದು. ಅದಕ್ಕೆ ಪೂರಕವಾಗಿ ಕೇರಳದ ವಕ್ಫ್ ಬೋರ್ಡ್ ತನ್ನ ಬಾಲವನ್ನು ಬಿಚ್ಚಿದೆ. ಮುನಂಬಂ ಅನ್ನುವ ಗ್ರಾಮದಲ್ಲಿ ಕ್ರೈಸ್ತರೇ ಬಹುಸಂಖ್ಯಾತರು. ಕೇರಳ ವಕ್ಫ್ ಬೋರ್ಡ್ ಈ ಮುನಂಬಂನಲ್ಲಿರುವಂತಹ 404 ಎಕರೆ ಭೂಮಿ ತನ್ನದು ಅಂತ ಘೋಷಣೆ ಮಾಡಿಬಿಡ್ತು. ಹೈಕೋರ್ಟ್ನಲ್ಲಿ ವಕ್ಫ್ ಆದೇಶಕ್ಕೆ ಸ್ಟೇ ಕೊಡ್ತು. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಒಂದು ಆದೇಶ ಕೊಡ್ತು. ಸರ್ಕಾರ ನ್ಯಾಯಾಂಗ ಕಮಿಷನ್ ರಚನೆ ಮಾಡಿರುವಾಗಲೂ ವಕ್ಫ್ ಬೋರ್ಡ್ ತಾನು ಯಾವುದೇ ವಿಚಾರಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಉಮೀದ್ ಪೋರ್ಟಲ್ನಲ್ಲಿ ಇದನ್ನು ರಿಜಿಸ್ಟರ್ ಮಾಡ್ತು. ವಕ್ಫ್ ಬೋರ್ಡ್ಗೆ ಇರುವಂಥ ಒಂದು ಬಲ ಏನು ಅಂತಂದರೆ, ಮುಸ್ಲಿಂ ಲೀಗ್ ಆಡಳಿತದಲ್ಲಿದೆ, ಅಲ್ಲಿ ಇವರು ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಆದರೂ ವಕ್ಫ್ ಬೋರ್ಡು ಉಮೀದ್ ಪೋರ್ಟಲ್ನಲ್ಲಿ ಈ ರೀತಿ ರಿಜಿಸ್ಟರ್ ಮಾಡಿಸಿರೋದು ಏನನ್ನು ಸೂಚಿಸುತ್ತೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಆಡಳಿತ ಬಂದ ನಂತರದಲ್ಲಿ ಇತ್ತೀಚೆಗೆ ಒಂದು ಮಹತ್ವದ ವಿದ್ಯಮಾನ ನಡೆದಿದೆ. ಅದು ಕೇರಳದ ವಕ್ಫ್ ಬೋರ್ಡ್ ಕೈಗೊಂಡಿರುವಂಥ ಒಂದು ನಿರ್ಧಾರ. ಮುಸ್ಲಿಂ ಲೀಗ್ ತಾನು ಆಡಳಿತಕ್ಕೆ ಬಂದ ನಂತರದಲ್ಲಿ ಆರಂಭದಲ್ಲೇ ಒಂದು ಮಾತು ಹೇಳಿತ್ತು, ಏನು, ಇನ್ನು ಮುಂದೆ ಏನಿದ್ರು ನಮ್ಮದೇ ಆಡಳಿತ, ಕೇರಳದ ನೆಲದಲ್ಲಿ ನಮ್ಮ ಮಾತೆ ನಡೆಯೋದು ಅನ್ನುವಂಥ ಮಾತನ್ನು ಘಂಟಾಘೋಷವಾಗಿ ಹೇಳಿತ್ತು. ಅದಕ್ಕೆ ತಕ್ಕ ಹಾಗೆ ಮುಸ್ಲಿಂ ಲೀಗ್ ಕಾರ್ಯಕರ್ತರು ಸಹ ರಸ್ತೆ ಮೇಲೆಲ್ಲ ಮೆರವಣಿಗೆ ಮಾಡಿ ಉದ್ದಟತನವನ್ನು ಮೆರೆದಿದ್ದರು. ಈಗ ಅದಕ್ಕೆ ಪೂರಕವಾಗಿ ಕೇರಳದ ವಕ್ಫ್ ಬೋರ್ಡ್ ತನ್ನ ಬಾಲವನ್ನು ಬಿಚ್ಚಿದೆ. ಏನಿದು ಕೇರಳದ ಹೊಸ ವಿದ್ಯಮಾನ? ಅದನ್ನು ನಾನು ಹೇಳ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಮುನಂಬಂ ಅನ್ನುವಂಥ ಒಂದು ಗ್ರಾಮದ ಹೆಸರನ್ನು ನೀವು ಕೇಳಿರ್ತೀರಿ. ಕಳೆದ 5-6 ವರ್ಷಗಳ ಹಿಂದೆ ಈ ಗ್ರಾಮ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಇಡೀ ಭಾರತದಲ್ಲಿ. ಎರ್ನಾಕುಲಂ ಜಿಲ್ಲೆಯಲ್ಲಿರುವಂತಹ ಕಡಲ ತೀರದ ಒಂದು ಗ್ರಾಮ. ಈ ಮುನಂಬಂ ಅನ್ನುವ ಗ್ರಾಮದಲ್ಲಿ ಕ್ರೈಸ್ತರೇ ಬಹುಸಂಖ್ಯಾತರು. 90% ಕ್ಯಾಥಲಿಕ್ ಕ್ರೈಸ್ತರು ಈ ಗ್ರಾಮದಲ್ಲಿದ್ದಾರೆ. ಅವರು ತಮ್ಮ ಭೂಮಿಯನ್ನು ತಾವು ನೋಡ್ಕೊಳ್ತಾ ಇದ್ದಾರೆ, ಜಮೀನನ್ನು ನೋಡ್ಕೊಳ್ತಾ ಇದ್ದಾರೆ. ತಮ್ಮ ಸ್ವಂತ ಭೂಮಿಯಲ್ಲಿ ಅವರು ವಾಸವಾಗಿದ್ದಾರೆ. ಆದರೆ 2019ರಲ್ಲಿ ಇದ್ದಕ್ಕಿದ್ದ ಹಾಗೆ ಕೇರಳ ವಕ್ಫ್ ಬೋರ್ಡ್ ಈ ಮುನಂಬಂನಲ್ಲಿರುವಂತಹ 404 ಎಕರೆ ಭೂಮಿ ತನ್ನದು ಅಂತ ಘೋಷಣೆ ಮಾಡಿಬಿಡ್ತು. ಅಂದರೆ ಇಡೀ ಗ್ರಾಮ ಆಲ್ಮೋಸ್ಟ್, ಹಿಂದೆ ಕಾನೂನಿತ್ತಲ್ಲ, ಕಂಡಿದ್ದೆಲ್ಲ ನಂದೆ ಅಂತ ವಕ್ಫ್ ಹೇಳಿಬಿಟ್ರೆ ಅದು ವಕ್ಫ್ಗೆ ಬರೆದು ಕೊಟ್ಬಿಡಲೇಬೇಕು, ಕಾನೂನು ಹಾಗಿತ್ತು ಆಗ. ಆದರೆ ಈಗ ಮೋದಿ ಸರ್ಕಾರ ಬಂದ ಮೇಲೆ ಕೆಲವು ತಿದ್ದುಪಡಿಗಳು ಆಗಿದೆ, ಅದನ್ನು ಮುಂದೆ ಹೇಳ್ತೇನೆ ನಾನು. ಆಗ 2019ರಲ್ಲಿ ಕ್ರೈಸ್ತರು ಗಾಬರಿ ಆದರು. ಇಡೀ ಗ್ರಾಮದ ಕ್ರೈಸ್ತರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಕೇರಳದ ಇಡೀ ರಾಜ್ಯದ ಕ್ರೈಸ್ತ ಸಮುದಾಯ ಸಂಘಟನೆಗಳು ವಕ್ಫ್ನ ಈ ನಿರ್ಧಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ವು. ಆಗ ಈ ವಿವಾದ ಹೈಕೋರ್ಟ್ ಮೆಟ್ಲೇರ್ತು. ಹೈಕೋರ್ಟ್ನಲ್ಲಿ ವಕ್ಫ್ ಆದೇಶಕ್ಕೆ ಸ್ಟೇ ಕೊಡ್ತು. ಆದರೆ ಆ ಭೂ ಮಾಲೀಕರೇನಿದ್ದಾರಲ್ಲ, ಕ್ಯಾಥಲಿಕ್ ಕ್ರೈಸ್ತರು, ಅವರು ತಮ್ಮ ಭೂಮಿಯನ್ನು ಇಟ್ಕೋಬೇಕೋ ಮಾರಬೇಕೋ ಒಂದೂ ಗೊತ್ತಾಗದಂಥ ಪರಿಸ್ಥಿತಿ ಬಂದ್ಬಿಟ್ರು. ಇಟ್ಕೊಂಡ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಮಾರೋಕೆ ಹೋದರೆ ಅದಕ್ಕೆ ತಗೊಳ್ಳೋರಿಲ್ಲ. ಎಂಥ ಸಂಕಷ್ಟದ ಸ್ಥಿತಿ ನೋಡಿ, ತಮ್ಮ ಜಮೀನು, ಮನೆ, ಮಠ ಎಲ್ಲ. ಅಂಥ ಸ್ಥಿತಿಯಲ್ಲಿ ಕೇರಳ ಸರ್ಕಾರ ಒಂದು ಕಣ್ಣೊರೆಸುವಂಥ ಒಂದು ಸ್ಟ್ರಾಟಜಿ ಮಾಡ್ತು. ಏನು? ಒಂದು ನ್ಯಾಯಾಂಗ ಕಮಿಷನ್ ಮಾಡೋಣ, ಇಲ್ಲಿ ವಿಚಾರಣೆ ಮಾಡೋಣ, ವಿಚಾರಣೆಯ ನಂತರ ಯಾರಿಗೆ ಯಾವ ಭೂಮಿ ಸೇರಬೇಕು, ಅದು ವಕ್ಫ್ದೋ ಇಲ್ಲ ಅಲ್ಲಿ ಭೂ ಮಾಲೀಕರದ್ದೋ, ಆಮೇಲೆ ನೋಡೋಣ ಅಂತ ಒಂದು ನ್ಯಾಯಾಂಗ ಕಮಿಷನ್ ಅಂತ ಮಾಡಿ ಕೈ ತೊಳ್ಕೊಂಬಿಡ್ತು. ಇದಾದ ಮೇಲೆ ವಕ್ಫು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಒಂದು ಆದೇಶ ಕೊಟ್ಬಿಡ್ತು. ಈಗ ಸದ್ಯಕ್ಕೆ ಏನಿದೆಯೋ ಅದಪ್ಪ, ಮುಂದೆ ನೋಡ್ಕೊಳ್ಳೋಣ ಅಂತ ಆದೇಶ ಕೊಟ್ಬಿಟ್ರು. ಆದಾಗ್ಯೂ ಮುನಂಬಂ ಗ್ರಾಮದ ಅಲ್ಲಿನ ಭೂ ಮಾಲೀಕರು ಈಗಲೂ ಅತಂತ್ರ ಸ್ಥಿತಿಯಲ್ಲೇ ಇದ್ದಾರೆ. ಇಷ್ಟೆಲ್ಲ ಹಿನ್ನೆಲೆ ಇರುವಾಗ ಈಗ ದಿಢೀರನೆ ನಿನ್ನೆ ಕೇರಳದ ವಕ್ಫ್ ಬೋರ್ಡ್ ಉಮೀದ್ ಪೋರ್ಟಲ್ನಲ್ಲಿ ಈ 404 ಎಕರೆ ಜಮೀನು ತನ್ನದು ಅಂತ ರಿಜಿಸ್ಟರ್ ಮಾಡಿಬಿಟ್ಟಿದೆ. ಮತ್ತು ಹೊಸದಾಗಿ ಒಂದು ಈ ವಿವಾದವನ್ನು ಮತ್ತೆ ಅದು ಮುಖ್ಯ ಭೂಮಿಗೆ ತಂದು ಬಿಟ್ಬಿಟ್ಟಿದೆ. ಅಂದರೆ ಇಷ್ಟೆಲ್ಲ ಕೋರ್ಟ್ ಆಡಿರುವಾಗಲೂ, ಇಷ್ಟೆಲ್ಲ ಸರ್ಕಾರ ನ್ಯಾಯಾಂಗ ಕಮಿಷನ್ ರಚನೆ ಮಾಡಿರುವಾಗಲೂ ವಕ್ಫ್ ಬೋರ್ಡ್ ತನ್ನದೇ ಆದಂಥ ರೀತಿಯಲ್ಲಿ ತಾನು ಯಾವುದೇ ವಿಚಾರಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಉಮೀದ್ ಪೋರ್ಟಲ್ನಲ್ಲಿ ಇದನ್ನು ರಿಜಿಸ್ಟರ್ ಮಾಡ್ತು. ವಕ್ಫ್ ಬೋರ್ಡ್ಗಿರುವಂಥ ಒಂದು ಬಲ ಏನು ಅಂತಂದರೆ, ಮುಸ್ಲಿಂ ಲೀಗ್ ಆಡಳಿತದಲ್ಲಿದೆ, ಇದೇನಿದ್ರು ನಮ್ಮ ಪರವಾಗಿ ಆಗುತ್ತೆ ಅನ್ನುವಂಥ ಒಂದು ಹುಂಬ ಧೈರ್ಯ. ಇದಕ್ಕೆ
ಇಂಟ್ರೆಸ್ಟಿಂಗ್ ಪಾಯಿಂಟ್ ನೋಡಿ ಸ್ನೇಹಿತರೆ. ಈ ಮುನಂಬಂ ವಿವಾದದ ಒಂದು ಹಿನ್ನೆಲೆ ಹೇಳ್ತೀನಿ, ಇದರ ಕಥೆ ಏನು ಅಂತ. 1900ರಲ್ಲಿ ಕೇರಳದ ಟ್ರವ್ಯಾಂಕೂರ್ ರಾಜ ರಾಮವರ್ಮ ಅನ್ನುವಂಥವನು ಅಬ್ದುಲ್ ಸತ್ತಾರ್ ಮೂಸಾ ಹಾಜಿ ಸೇಠ್ ಅನ್ನುವರಿಗೆ 404 ಎಕರೆ ಪ್ಲಸ್ 60 ಎಕರೆ ಹಿನ್ನೀರಿನ ಜಾಗ ಅದನ್ನು ಲೀಸ್ಗೆ ಕೊಡ್ತಾರೆ. ಲೀಸ್ಗೆ, ಕೃಷಿ ಭೂಮಿಗೆ, ವ್ಯಾಪಾರಕ್ಕೆ ಅನುಕೂಲ ಆಗಲಿ ಅಂತ ಲೀಸ್ಗೆ ಕೊಡ್ತಾರೆ. ಅದು ಅವರು ಅಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಕೃಷಿ ಬೆಳ್ಕೊಂಡಿರ್ತಾರೆ, ಒಂದಷ್ಟು ಕೈಗಾರಿಕೆಗಳು ಮಾಡ್ಕೊಂಡಿರ್ತಾರೋ ಏನೋ ಮಾಡ್ಕೊಂಡಿರ್ತಾರೆ. 1950ರಲ್ಲಿ ಆ ರಾಜನ ಸಂಬಂಧಿಕರು, ಅಂದರೆ ಆ ವಂಶಸ್ಥರು, ಸಿದ್ದಿಕ್ ಸೇಠ್ ಅನ್ನುವಂಥ ವ್ಯಕ್ತಿ, ಅವರು ಈ ಭೂಮಿಯನ್ನು ಫಾರೂಕ್ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ವಕ್ಫಾಗಿ ಕೊಡ್ತಾರೆ, ದಾನವಾಗಿ. ಆ ನಂತರದಲ್ಲಿ ಈ ಭೂಮಿಯನ್ನು ಆ ಮ್ಯಾನೇಜ್ಮೆಂಟು, ದಾನವಾಗಿ ತಗೊಂಡಂಥ ಮ್ಯಾನೇಜ್ಮೆಂಟು ಈ ಭೂಮಿಯನ್ನು ಸ್ಥಳೀಯ ನಿವಾಸಿಗಳು ಏನಿದ್ದಾರೆ ಈಗಿರೋರು ಅವ್ರಿಗೆ ಮಾರಾಟ ಮಾಡುತ್ತೆ. ಅಂದರೆ ಆ ಕಾಲೇಜ್ ಮ್ಯಾನೇಜ್ಮೆಂಟಿಂದ ಈಗಿರುವಂಥ ಭೂಮಾಲೀಕರು ದುಡ್ಡು ಕೊಟ್ಟು ತಮ್ಮ ತಮ್ಮ ಜಮೀನುಗಳನ್ನು ಖರೀದಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ರೀತಿಯ ಡಾಕ್ಯುಮೆಂಟ್ಗಳನ್ನು ಅವರು ಇಟ್ಕೊಂಡಿದ್ದಾರೆ. ಅವರ ಸ್ವಂತ ದುಡ್ಡು ಕೊಟ್ಟು ಖರೀದಿ ಮಾಡಿರುವಂಥ ಜಮೀನುಗಳು, ಅದಕ್ಕೆ ಸೇಲ್ ಡೀಟ್ಗಳು, ಬೇಕಾದಂಥ ಡಾಕ್ಯುಮೆಂಟ್ಗಳು ಎಲ್ಲ ಅವರು ಇಟ್ಕೊಂಡಿದ್ದಾರೆ. ಆದರೂ ಈಗ ಅವರು ಅತಂತ್ರರಾಗಿದ್ದಾರೆ. ಅವರು ಜಮೀನ್ದಾರರು ಅಲ್ವೋ? ಎಂಥ ಸ್ಥಿತಿ ನೋಡಿ. ಅಷ್ಟು ಕಷ್ಟಪಟ್ಟು ಅಷ್ಟು ವರ್ಷಗಳಿಂದ ಆ ಜಮೀನಿನಲ್ಲಿ ಕೃಷಿ ಮಾಡ್ಕೊಂಡು ಬಂದವರು, ಆ ಜಮೀನನ್ನು ಅನುಭವಿಸ್ಕೊಂಡು ಬಂದವರು, ಎಲ್ಲ ದಾಖಲೆಗಳಿತ್ತು. ಆದರೂ ಅವರೀಗ ಡೋಲಾಯಮಾನ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ಏನೋ ಕೋರ್ಟ್ಗೆ ಹೋಗಿದೆ, ಸ್ವಲ್ಪ ನಿರಾಳವಾಗಿ ಉಸಿರಾಡಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಮುಸ್ಲಿಂ ಲೀಗ್ ಸರ್ಕಾರ ಯಾವಾಗ ಬಂತೋ ಆಗ ಅಲ್ಲಿನ ವಕ್ಫ್ ಬೋರ್ಡ್ ತನ್ನ ಬಾಲ ಬಿಚ್ಚಿತು. ಕೋರ್ಟಲ್ಲಿದ್ದರೇನು ಯಾವುದರಲ್ಲಿದ್ದರೇನ್ರಿ, ನಾನು ಮಾಡೋದೇ ಅನ್ನೋ ರೀತಿಯಲ್ಲಿ ಉಮೀದ್ ಪೋರ್ಟಲ್ನಲ್ಲಿ ಅದು ಈ 404 ಎಕರೆಯನ್ನು ರಿಜಿಸ್ಟರ್ ಮಾಡಿಸ್ಬಿಡ್ತು. ಈ ಉಮೀದ್ ಪೋರ್ಟಲ್ ಇದೆಯಲ್ಲ, ಇದು ಮೋದಿ ಸರ್ಕಾರ ಬಂದ ಮೇಲೆ ತಂದಂತಹ ಒಂದು ವ್ಯವಸ್ಥೆ. ಮುಂಚೆ ಹೇಗಿತ್ತು, ನಾನು ಆಗಲೇ ಆರಂಭದಲ್ಲೇ ಹೇಳಿದೆ, ಇದನ್ನು ನೋಡಿದ್ದು ನಂದು ಅಂತಂದರೆ ವಕ್ಫು ಅದು ಅವ್ರದ್ದೇ, ಬರ್ಕೊಟ್ಬಿಡ್ಬೇಕು, ಕಾನೂನು ಹಂಗೆ ಹೇಳೋದು. ಆದರೆ ಮೋದಿ ಸರ್ಕಾರ 2 ವರ್ಷಗಳ ಹಿಂದೆ ತಂದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯಿಂದಾಗಿ ಯಾವುದೇ ವಕ್ಫ್ ಇದು ತನ್ನ ಆಸ್ತಿ ಅಂತ ಮೊದಲು ಹೇಳಬೇಕು ಅಂತಂದರೆ ಅದನ್ನು ಉಮೀದ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಇಷ್ಟಿಷ್ಟು ಎಕರೆ, ಇಂತಿಂಥದ್ದು, ಅದಕ್ಕೆ ಪೂರಕವಾಗಿ ದಾಖಲೆಗಳನ್ನು ಅವರು ಅಲ್ಲಿ ಅಪ್ಲೋಡ್ ಮಾಡಬೇಕು. ಆ ನಂತರದಲ್ಲಿ ಅದು ವ್ಯಾಜ್ಯ ಏನಾದರೂ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ವಕ್ಫ್ ಟ್ರಿಬ್ಯುನಲ್ಲು, ಅದಾದಮೇಲೆ DC ಆಫೀಸು, ಅದಾದಮೇಲೆ ಹೈಕೋರ್ಟು, ಸುಪ್ರೀಂ ಕೋರ್ಟು, ಎಲ್ಲಿ ಬೇಕಾದರೂ ಅದು ತೀರ್ಮಾನ ಆಗ್ಬೋದು. ಮುಂಚೆ ಏನಿತ್ತು, ವಕ್ಫ್ ಟ್ರಿಬ್ಯುನಲ್ ಬಿಟ್ಟರೆ ಬೇರೆ ಯಾರಿಗೂ ಈ ವಕ್ಫ್ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವಂತಹ, ವಿಚಾರಣೆ ಮಾಡುವಂಥ ಅಧಿಕಾರವೇ ಇರಲಿಲ್ಲ. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ತಿದ್ದುಪಡಿಗಳನ್ನು ತಂದಿದೆ. ಆದಾಗ್ಯೂ ಈಗ ವಕ್ಫ್ ಇದು ತನ್ನದೇ ಅಂತ ವಾದಿಸ್ತಾ ಇದೆ. ಆ ಭೂ ಮಾಲೀಕರು ಏನು ಹೇಳ್ತಾರೆ, ಇದು ಲೀಸ್ಗೆ ಕೊಟ್ಟಿರುವಂಥ ಒಂದು ಭೂಮಿ, ಹಾಗಾಗಿ ಇದು ವಕ್ಫ್ ಆಗುವಂಥ ಅರ್ಹತೆ ಇದಕ್ಕೆ ಹೊಂದಿಲ್ಲ. ಇದಕ್ಕೆ ಪೂರಕವಾಗಿ ಮೋದಿ ಸರ್ಕಾರ ತಂದಂಥ ತಿದ್ದುಪಡಿಯಲ್ಲೂ ಏನಿದೆ ಅಂತಂದರೆ, ಯಾವುದೇ ಭೂಮಿ ನಿನ್ನ ಸ್ವಂತ ಭೂಮಿ ಆಗಿದ್ದರೆ ಮಾತ್ರ ನೀನು ವಕ್ಫ್ಗೆ ದಾನ ಮಾಡ್ಬೋದು. ಯಾರ್ದೋ ಭೂಮಿ ನೀನು ವಕ್ಫ್ಗೆ ದಾನ ಮಾಡಿದೆ ಅಂತ ಮಾಡೋಕ್ಕಾಗಲ್ಲ. ಈ ಒಂದು ಮಹತ್ವವಾದ ತಿದ್ದುಪಡಿಯನ್ನು ಮೋದಿ ಸರ್ಕಾರ ತಂದಿದೆ. ಹಾಗಾಗಿ ಅಲ್ಲಿನ ಭೂ ಮಾಲೀಕರಿಗೆ ಈ ತಿದ್ದುಪಡಿಯಿಂದ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಭರವಸೆ ಈಗಲೂ ಇದೆ. ಆದರೂ ವಕ್ಫ್ ಈ ಕಾರ್ಯ ಮಾಡಿದೆ. ಇಲ್ಲಿ ಒಂದು ವಿಶೇಷವಾದ ಅಂಶ ನೋಡಿ ಸ್ನೇಹಿತರೆ, ಚುನಾವಣೆಗೆ ಮುಂಚೆ ಇಡೀ ಕ್ರೈಸ್ತ ಸಮುದಾಯ ಕಾಂಗ್ರೆಸ್ ವಿರುದ್ಧ ಕೋಪಗೊಂಡಿತ್ತು, ಇದೊಂದೇ ಮುನಂಬಂ ವಿಚಾರವಾಗಿ. ಈ ಕೋಪವನ್ನು ಶಮನ ಮಾಡಬೇಕು ಅಂತ ಕಾಂಗ್ರೆಸ್ ಏನು ಮಾಡಿತು, ಸ್ಟ್ರಾಟಜಿಕಲಿ ಜೋಸೆಫ್ ಅನ್ನುವಂಥವರನ್ನು ಕಾಂಗ್ರೆಸ್ನ ರಾಜ್ಯ ಕೇರಳ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತು. ಅವ್ರ ಮುಖಾಂತರ ಎಲ್ಲ ಕ್ರೈಸ್ತ ಧಾರ್ಮಿಕ ಗುರುಗಳ ಮನವೊಲಿಸಿ ಕ್ರೈಸ್ತರ ಮತಗಳು ತಮಗೇ ಸಿಗೋ ಹಾಗೆ ನೋಡಿಕೊಂಡ್ರು. ಆದರೆ ಈಗ ಈ ಸರ್ಕಾರವನ್ನು ಬೆಂಬಲಿಸಿದ ತಪ್ಪಿಗೆ ಅಲ್ಲಿನ ಕ್ರೈಸ್ತರು ಈಗ ಮತ್ತೆ ಈ ರೀತಿಯ ಸಂಕಷ್ಟಕ್ಕೆ ಸಿಲುಕಬೇಕಾಗಿದೆ. ಈಗ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಯಾವ ರೀತಿಯಲ್ಲಿ ವಕ್ಫ್ ಈ ನಿಲುವಿಗೆ ಬೆಂಬಲವನ್ನು ಸೂಚಿಸುತ್ತೆ ಅನ್ನುವಂಥದ್ದು ಈಗ ಕುತೂಹಲದ ಪ್ರಶ್ನೆ. ಕಾಂಗ್ರೆಸ್ ಇಲ್ಲಿ ಮುಸ್ಲಿಂ ಲೀಗ್ ಹೇಳ್ದಂಗೆ ಕೇಳುತ್ತೆ ಅನ್ನುವಂಥದ್ದು ಒಂದು ನ್ಯಾರೇಟಿವ್ ಈಗಾಗಲೇ ಬಿಲ್ಡ್ ಆಗಿಬಿಟ್ಟಿದೆ. ಆದರೆ ಆರಂಭದಲ್ಲೇ ಈ ರೀತಿಯ ವಿವಾದ, ಗೊಂದಲಗಳು, ಕಾಂಟ್ರವರ್ಸಿಗಳು ಯಾಕೆ ಬೇಕು ಅಂತ ಮುಸ್ಲಿಂ ಲೀಗೆ ವಕ್ಫ್ ಬೋರ್ಡ್ಗೆ ಹೇಳಿ ಅದರ ಮನವೊಲಿಸಿ ಈ ವಿವಾದವನ್ನು ತಣ್ಣಗಾಗಿಸುವ ಸಾಧ್ಯತೆಯೂ ಇದೆ. ಯಾಕಂತಂದರೆ ಮೋದಿ ಸರ್ಕಾರ ತಂದಿರುವಂಥ ತಿದ್ದುಪಡಿ ಅಷ್ಟು ಕಠಿಣವಾಗಿದೆ, ಅಲ್ಲಿ ಇವರು ಗೆಲ್ಲೋದು ಅಷ್ಟು ಸುಲಭ ಇಲ್ಲ. ಆದರೂ ವಕ್ಫ್ ಬೋರ್ಡು ಉಮೀದ್ ಪೋರ್ಟಲ್ನಲ್ಲಿ ಈ ರೀತಿ ರಿಜಿಸ್ಟರ್ ಮಾಡಿಸಿರೋದು ಏನನ್ನು ಸೂಚಿಸುತ್ತೆ?
ಇದು ಸ್ಪಷ್ಟವಾಗಿ ಇನ್ನು ಮುಂದೆ ನಮ್ಮದೇ ಆಡಳಿತ, ನಮ್ಮದೇ ಸಾಮ್ರಾಜ್ಯ, ನಮ್ಮದೇ ಮಾತು, ಈ ಧೋರಣೆಯನ್ನು ವಕ್ಫ್ ಬೋರ್ಡ್ನ ಈ ನಿಲುವು ತೋರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ವಕ್ಫ್ ಬೋರ್ಡ್ ಇರ್ಬೋದು, ಮುಸ್ಲಿಂ ಲೀಗ್ ಆಡಳಿತ ಇರ್ಬೋದು, ಅದಕ್ಕೆ ತಲೆಬಾಗುವಂಥ ಕಾಂಗ್ರೆಸ್ ಆಡಳಿತ ಇರ್ಬೋದು, ಯಾವ ರೀತಿ ಈ ಮತಾಂಧರ ನಡೆಯನ್ನು ನಿಯಂತ್ರಿಸುತ್ತೆ ಅನ್ನೋದು ಈಗಿನ ಕುತೂಹಲಕರವಾದಂಥ ಅಂಶ.